ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾಳೆ 25ನೇ ತಾರೀಕು ಹುಣ್ಣಿಮೆ. ಈ ಮಂತ್ರವನ್ನು 21 ಬಾರಿ ಜಪಿಸಿ ನಾಳೆ ರಾತ್ರಿ ಒಳಗೆ ಒಂದು ಸಿಹಿ ಸುದ್ದಿ ಕೇಳುತ್ತೀರಾ ಅಂತ ಸಾಯಿ ಅಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತು ಎಲ್ಲರೂ ಕೂಡ ಹುಣ್ಣಿಮೆ ದಿನ ಈ ಮಂತ್ರವನ್ನು 21 ಬಾರಿ ಜಪಿಸ್ಕೊಂಡು ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಸಾಯಿ ಅಪ್ಪ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಉಪಯೋಗಿಸ್ಕೊಳ್ಳೋಣ. ನಾಳೆ ಗುರುಪುಷ್ಯ ಹುಣ್ಣಿಮೆ ಬಂದಿದೆ. ನಾಳೆ ಪ್ರತಿಯೊಬ್ಬರೂ ಕೂಡ ಸಾಯಿ ಅಪ್ಪಗೆ ನಮಸ್ಕಾರ ಮಾಡಿಕೊಂಡು ನಾಳೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಪೂಜೆ ಮಾಡಿಕೊಂಡು ಆದ ನಂತರ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡು, ಇವತ್ತು ನಾನು ಒಂದು ಮಂತ್ರವನ್ನು ಹೇಳ್ತೀನಿ, ಅದು ಕೂಡ ದತ್ತಾತ್ರೇಯನಿ ಮಂತ್ರ. ಆ ದತ್ತಾತ್ರೇಯನಿ ಮಂತ್ರವನ್ನು ನೀವು ಜಪಿಸುತ್ತಾ ನಿಮ್ಮ ಸಂಕಲ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊತಾ ನೀವು ನಿಮ್ಮ ಪೂಜೆನ ನಾಳೆ ಸಾಯಿ ಅಪ್ಪ ಮುಂದೆ ಮಾಡಿದ್ರೆ ಅತಿ ಶೀಘ್ರವಾಗಿ ನಿಮಗೆ ಫಲ ಅನ್ನೋದು ಸಿಗುತ್ತೆ. ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಎಂಥದೇ ಆಗಿರ್ಬೋದು, ಅದು ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನೋದು ಇರ್ಬೋದು, ಅಥವಾ ಆರ್ಥಿಕವಾಗಿ ನಿಮಗೆ ದುಡ್ಡು ಸಮಸ್ಯೆ ಅನ್ನೋದು ಇರ್ಬೋದು, ಅಥವಾ ಮದುವೆ ಸಮಸ್ಯೆ, ಅಥವಾ ಮಕ್ಕಳಿಗೋಸ್ಕರ ತುಂಬ ವರ್ಷಗಳಿಂದ ಕಾಯ್ತಾ ಇರುವಂಥ ತಾಯಂದಿರು ಕೂಡ ಈ ಶ್ಲೋಕವನ್ನು ಪ್ರತಿದಿನ ಜಪಿಸುತ್ತಾ ಇರ್ಬೋದು. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಾಳೆ ಗುರುವಾರ ದಿನ ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ, ಅಂದರೆ ದತ್ತಾತ್ರೇಯ ಗುರುಚರಿತ್ರೆ ಅನ್ನೋದು ಯಾರ್ಯಾರು ಪಾರಾಯಣ ಮಾಡ್ತಾರೋ ಅಂಥವ್ರಿಗೆ ಅತಿ ಶೀಘ್ರವಾಗಿ ಅವರ ಬೇಡಿಕೆಗಳೆಲ್ಲ ಕೂಡ ನೆರವೇರುತ್ತೆ. ಗುರುಚರಿತ್ರೆ ಪಾರಾಯಣ ಮಾಡ್ತೀವಿ ನಾವು ಅನ್ನೋರೆಲ್ಲರೂ ಕೂಡ ನಾಳೆ ಶುರು ಮಾಡಿ ಈ ದತ್ತಾತ್ರೇಯ ಪಾರಾಯಣವನ್ನು ನೀವು ಪ್ರತಿದಿನ ಒಂದು ಚಾಪ್ಟರ್ ಪ್ರಕಾರ ನೀವು ಪ್ರತಿದಿನ ಓದ್ಬೋದು, ಅಥವಾ ನಿಮ್ಮ ಇಷ್ಟ ಬಂದಂಗೆ, ಅಂದರೆ ಸಂಜೆ ಪ್ರತಿದಿನ ಮಲಗುವಾಗ ನಿಮಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಪೇಜಸ್ ನೀವು ಓದಿ ಮಲ್ಕೋಬೋದು. ಈ ಥರ ಅಂದರೆ ನೀವು ಒಳ್ಳೆಯ ಟೈಮಲ್ಲಿ ಶುದ್ಧಿಯಾಗಿ ಮನಸ್ಫೂರ್ತಿಯಾಗಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಆ ಚಾಪ್ಟರ್ಸ್ನ ಓದಬೇಕು. ಈ ಥರ ಅರ್ಥ ಮಾಡಿಕೊಂಡು ಆ ದತ್ತಾತ್ರೇಯ ಪವಾಡಗಳೆಲ್ಲ ನೀವು ತಿಳ್ಕೊಂಡು ಆಮೇಲೆ ಆ ದತ್ತಾತ್ರೇಯ ಶ್ಲೋಕವನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೊತ ನಿಮ್ಮ ಬೇಡಿಕೆನೂ ನೆನಪು ಮಾಡ್ಕೊತಾ ಇರಬೇಕು. ಖಂಡಿತ 100% ನಿಮ್ಮದು ಬೇಡಿಕೆ ಅನ್ನೋದು ಈಡೇರುತ್ತೆ. ಇದು 200% ನೀವು ನಂಬೋದು. ಯಾಕಂದರೆ ನಾನು ಕೂಡ ಪ್ರಯತ್ನ ಮಾಡಿದ್ದೀನಿ. ಇದು ಯಾರ್ಯಾರು ನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೋ ಅಂಥವ್ರಿಗೆ ಅತಿ ಶೀಘ್ರವಾಗಿ ಅವರ ಪವಾಡಗಳೆಲ್ಲ ಕೂಡ ನೋಡ್ತಾರೆ. ಇಂಥ ಅನುಭೂತಿ ಅನ್ನೋದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ನಾಳೆಯಿಂದ ಅಟ್ಲೀಸ್ಟ್ ನೀವು ಗುರುಚರಿತ್ರೆ ಪಾರಾಯಣ ಮಾಡೋಕ್ಕೆ ಆಗಲ್ಲ ಅನ್ನೋರು ಸಾಯಿ ಸಚ್ಚರಿತ್ರೆಯಿಂದ ಒಂದು ಚಾಪ್ಟರ್ನ ಓದೋಕ್ಕೆ ಪ್ರಯತ್ನ ಮಾಡಿ. ನಾಳೆ ತುಂಬ ಒಳ್ಳೆಯದು. ಹುಣ್ಣಿಮೆ ದಿನ ನೀವು ಪ್ರಯತ್ನ ಮಾಡಿ. ಆಮೇಲೆ ನಾನು ಇವಾಗ ಹೇಳುವಂಥ ಶ್ಲೋಕವನ್ನು ಕೂಡ 21 ಬಾರಿ ಮನಸ್ಸಿನಲ್ಲಿ ಹೇಳ್ಕೊತ ನಿಮ್ಮ ಸಂಕಲ್ಪವನ್ನು ಸಾಯಿಯಪ್ಪ ಮುಂದೆ, ಆ ದತ್ತಾತ್ರೇಯ ಅಂದರೆ ಅವರು ಗುರುವೇ ಅಲ್ವಾ, ಅದಕ್ಕೆ ಆ ದತ್ತಾತ್ರೇಯನ ನೆನಪು ಮಾಡಿಕೊಂಡು ನೀವು ನಿಮ್ಮ ಸಂಕಲ್ಪನ ಹೇಳ್ಕೊಂಡು ನಾಳೆ ಸಾಯಿಯಪ್ಪಗೆ ಪೂಜೆ ಮಾಡ್ಕೊಳ್ಳಿ. ಈಗ ನಾನು ಶ್ಲೋಕವನ್ನು ಹೇಳ್ತೀನಿ, ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಜರಾಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೆ. ಈ ಶ್ಲೋಕವನ್ನು 21 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ನಿಮ್ಮ ದೇಹ ಶುದ್ಧವಾಗಿ ದಿಗಂಬರ ದಯಾಮೂರ್ತಿ ಹಾಗೂ ದತ್ತಾತ್ರೇಯ ಸ್ವಾಮಿ ಆಶೀರ್ವಾದ ಸಿಗುತ್ತೆ. ಆಮೇಲೆ ನಿಮ್ಮ ಜನ್ಮ ಅನ್ನೋದು ಧನ್ಯವಾಗುತ್ತೆ. ಜರಾಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋ ನಮಃ. ಈ ಶ್ಲೋಕವನ್ನು ನಾಳೆಯಿಂದ 21 ಬಾರಿ ಪ್ರತಿದಿನ ನಿಮಗೆ ಟೈಮ್ ಸಿಗೋವಾಗ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಪೇಪರಲ್ಲಿ ಬರ್ಕೊಂಡು ಎಲ್ಲಾದರೂ ಒಂದು ಪೂಜೆ ಮನೆಯಲ್ಲಿ ಇಟ್ಕೊಂಡು ನೀವು ದೀಪ ಹಚ್ಚೋವಾಗ ಈ ಶ್ಲೋಕವನ್ನು 1 ಟೈಮ್ ಅಟ್ಲೀಸ್ಟ್ ಹೇಳ್ಕೊಂಡು ನೀವು ಆಚೆ ಬಂದರೆ ನಿಮಗೆ ಏನಾದರೂ
ತೊಂದರೆಗಳಿದ್ರೂ ಕೂಡ ಅದು ದೂರ ಆಗುತ್ತೆ. ಆಮೇಲೆ ಸಾಯಿ ಆಶೀರ್ವಾದ ಕೂಡ ಖಂಡಿತ ನಿಮ್ಮ ಜೊತೆನೇ ಇರುತ್ತೆ. ಆ ಸಾಯಿಯಪ್ಪ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಂತ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.